ಶಿಡ್ಲಘಟ್ಟ ಪೌರಾಯುಕ್ತರನ್ನ ನಿಂದಿಸಿದ್ದ ಅಪರಾಧದ ಮುಂದುವರಿದ ಭಾಗವಾಗಿ ಇಂದು ರಾಜೀವ್ ಗೌಡನನ್ನ ನ್ಯಾಯಾಲಯಕ್ಕೆ ಕರೆದೊಯ್ಯಲಾಗಿತ್ತು. ನ್ಯಾಯಾಲಯ ರಾಜೀವ್ ಗೌಡನನ್ನ 2 ದಿನಗಳ ಪೊಲೀಸ್ ಕಸ್ಟಡಿಗೆ ವಹಿಸಿದ್ದು ವಕೀಲರ ಸಮ್ಮುಖದಲ್ಲಿ ಪೊಲೀಸ್ ತನಿಖೆಗೆ ಸಹಕರಿಸಬೇಕೆಂದು ಮನವಿ ಮಾಡಿದೆ. ಇನ್ನು 30ನೇ ತಾರೀಕು ಬೇಲ್ ಅಪ್ಲಿಕೇಶನ್ ಆರ್ಡರ್ ಆಗಲಿದೆ. ಬೇಲ್ ಆಗುವ ಸಾಧ್ಯತೆಗಳಿದ್ದು ಅದಕ್ಕಾಗಿ ಕಾದು ನೋಡಬೇಕಿದೆ. ಆರ್ಗ್ಯುಮೆಂಟ್ಸ್ ಆಗಬೇಕಿತ್ತು, ನಾನು ಹೇಳಿದ್ದೆ ಇವತ್ತು ಆರ್ಗ್ಯುಮೆಂಟ್ ಮಾಡಿ ಅಂತ. ಬೇಲ್ ಅಪ್ಲಿಕೇಶನ್ ಫೈನಲ್ ಆರ್ಗ್ಯುಮೆಂಟ್ನ ಕೇಳಿದ್ದಾರೆ. 30ನೇ ತಾರೀಕಿಗೆ ಆರ್ಡರ್ಸ್ಗೆ ಪೋಸ್ಟ್ ಮಾಡಿ. ಸೊ 30ನೇ ತಾರೀಕು ಬೇಲ್ ಅಪ್ಲಿಕೇಶನ್ ಆರ್ಡರ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಕಾಯಬೇಕಾಗುತ್ತೆ. ಅಷ್ಟೊತ್ತಿಗೆ ಪೊಲೀಸ್ ಅವ್ರಿಗೆ ಏನನ್ನ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದರೆ ಅದಕ್ಕೆ ಸಹಾಯ ಬೇಕಾದರೆ ಅವ್ರನ್ನ ನೀವು ಕರ್ಕೊಂಡು ಹೋಗ್ಬೋದು ಹೇಳಿದ್ದಾರೆ. ಇನ್ ದ ಪ್ರೆಸೆನ್ಸ್ ಆಫ್ ಲಾಯರ್, ಇನ್ ದ ಪ್ರೆಸೆನ್ಸ್ ವಕೀಲರ ಸಮ್ಮುಖದಲ್ಲಿ ಹೇಳಿದ್ದಾರೆ, ವಿಚಾರಣೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇಷ್ಟು ಎರಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. 30ನೇ ತಾರೀಕು ಪ್ರೊಡ್ಯೂಸ್ ಮಾಡಿ ಇಮಿಡಿಯೇಟ್ ಬೇಲ್ ಆರ್ಡರ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಮ ನಿರೀಕ್ಷಣೆ ಏನಂತಂದರೆ 30ನೇ ತಾರೀಕು ಬೇಲ್ ಆಗುತ್ತೆ. ಅದುವರೆಗೂ ಇನ್ವೆಸ್ಟಿಗೇಷನ್ ಜೊತೆಗೆ ಏನು ಕೋಆಪ್ರೇಷನ್ ಮಾಡಬೇಕು, ಅದಕ್ಕಾಗಿ ಒಬ್ಬ ಲಾಯರ್ ಸಮ್ಮುಖದಲ್ಲಿ ಹೋಗ್ಬೋದು. ಇಂಟ್ರೋಗೇಷನ್ ಎಲ್ಲ ಲಾಯರ್ ಸಮ್ಮುಖದಲ್ಲಿ ಆಗಬೇಕು ಅಂತ ಕೋರ್ಟ್ ಹೇಳಿ. ತನಿಖೆ ಬಾಕಿ ಇರೋದು ಅವ್ರು ಹೇಳ್ತಾ ಇರೋದು ಈ ಮೊಬೈಲ್ ಫೋನ್ ಒಂದು ಬೇಕು ಅಂತ. ಸೊ ಆ ಮೊಬೈಲ್ ಫೋನ್ ಬೇಕು, ಅದರಿಂದ ಚಿಕ್ಕಮಂಗ್ಳೂರಿನ ಒಂದು ಹೊಸ ಮೊಬೈಲ್ ತಗೊಂಡು ತಗೊಳ್ಬೇಕು. ಸೊ ಅದಕ್ಕಾಗಿ ಪರ್ಮಿಷನ್ ಕೊಟ್ಟು ಮಂಗಳೂರಿನಲ್ಲಿ ಮೊಬೈಲ್ ತಗೊಂಡು ಸರಿ ಆರ್ಡರ್ಸ್ ಬೇಲ್ಗೆ ಆರ್ಡರ್ಸ್ಗೆ ಹಾಕಿಬಿಟ್ಟಿದ್ವಿ. ಇನ್ನೇನು ಆಕ್ಷೇಪಣೆ ಸಲ್ಲಿಸೋದು, ಅವ್ರು ಆರ್ಡರ್ಸ್ಗೆ ಕೊಡ್ತೀವಿ. 30ನೇ ತಾರೀಕು ಪ್ರೊಡಕ್ಷನ್ ಆಗಿದ ತಕ್ಷಣ ಆರ್ಡರ್ಸ್ ಬೇಲ್ ಆರ್ಡರ್ಸ್. ಇನ್ನೊಂದು ಪ್ರಕರಣದಲ್ಲಿ ಅದು ಇಷ್ಟೊಂದು ಈ ಪ್ರಕರಣದಷ್ಟು ಒಂದು ತೀವ್ರತೆ ಇಲ್ಲ, ಗಂಭೀರತೆ ಇಲ್ಲ. ಸೊ ಹಾಗಾಗಿ ಅದರಲ್ಲಿ ಒಂದೇ ಒಂದು ನಾನ್ ಬೇಲ್ ಬಂದಿದೆ. ಇಷ್ಟು ತೀವ್ರತೆ ಇಲ್ವಲ್ಲ ನೋಡಿ, ಅದರಲ್ಲೂ ನೀವು ಪ್ರೊಡ್ಯೂಸ್ ಮಾಡಿಬಿಡಿ ಯಾವತ್ತೇ ಅಂತ ಹೇಳಿದ್ದಾರೆ. ಅದನ್ನು ಹೇಳೋದು ಪೊಲೀಸರು, ಇದಿಷ್ಟು ತೀವ್ರತೆ ಇಲ್ಲ, ಈ ಅಫೆನ್ಸ್ನಲ್ಲಿರೋಷ್ಟು ತೀವ್ರತೆ ಇಲ್ಲ, ಅದರಲ್ಲೂ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದು ಪ್ರೊಡ್ಯೂಸ್ ಮಾಡಿದರೆ ಅಕಾರ್ಡಿಂಗ್ಲಿ ಏನು ಆರ್ಡರ್ಸ್ ಮಾಡಬೇಕು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಅಂದಾಜಿಗೆ ಇದು 30ರ ಮೇಲೆ ಇದು ಇನ್ನು ಫರ್ದರ್ ಇವರ ಅರೆಸ್ಟ್ ಕಂಟಿನ್ಯೂ ಆಗೋದು ಡೌಟ್ ಇದೆ. ಯಾಕೆಂತಂದರೆ ಕೋರ್ಟ್ ಆರ್ಡರ್ಸ್ ಪೋಸ್ಟ್ ಮಾಡಿದೆ, ಆವತ್ತಿನಿಂದ ಇವ್ರನ್ನ ಬೇಲಿಗೆ ಬಿಡ್ಬೋದು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಶಿಡ್ಲಘಟ್ಟ.